ಬಾರಿ ಕಾಗೇರಿಯವರು ಸ್ಪರ್ಧೆ ಮಾಡಿ ಸ್ಪರ್ಧೆಯಲ್ಲಿ ಗೆದ್ರಲ್ಲ. ಈ ನಾಯಕರ ಮಕ್ಕಳಿಗೆ ಬಿಜೆಪಿಯಿಂದ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಇವರು? ಇದು ಜಾತೀಯತೆ ಹೌದೇ ಅಲ್ವೇ? ಈಗ ಕುಮಾರ್ ಬಂಗಾರಪ್ಪನವರು ಕಳೆದ ಬಾರಿ ಬಿಜೆಪಿಯಲ್ಲಿ ಗೆದ್ದು ಉಪಸಭಾಪತಿ ಆಗಿದೆ ಹೊರತಾಗಿ ಅವ್ರಿಗೆ ಯಾವುದು ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಯಡಿಯೂರಪ್ಪ. ಈ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮಧು ಬಂಗಾರಪ್ಪರು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಈ ಬಾರಿ ಬಿಜೆಪಿಯವರು ಕಾಗೇರಿ ಲೋಕಸಭಾ ಟಿಕೆಟ್ ಕೊಡೋದು ಬಿಟ್ಟು ನಮ್ಮ ಕುಮಾರ್ ಬಂಗಾರಪ್ಪಗೆ ಟಿಕೆಟ್ ಕೊಡ್ಬೋದಿತ್ತಲ್ಲ, ಯಾಕೆ ಕೊಟ್ಟಿಲ್ಲ ಇವರು? ಇಲ್ಲೇ ಗೊತ್ತಾಗುತ್ತಲ್ಲ ಇವರು ಜಾತಿ ರಾಜಕಾರಣ. ಇದನ್ನು ನೀವು ಗಮನಿಸ್ಬೇಕು. ನಮ್ಮನ್ನು ಯಾವ ರೀತಿ ಬಿಜೆಪಿಯವರು ತುಳಿತಾರೆ ಇದು ನಿಮ್ಮ ಗಮನಕ್ಕೆ ಬರಬೇಕು. ಆಮೇಲೆ ಮತದಾನ ಮಾಡಬೇಕು. ಕಾಗೇರಿಯವರು 3 ಬಾರಿ ಸಿರ್ಸಿಯಲ್ಲಿ ಗೆದ್ದರೂ ಕೂಡ ನಾಯಕರ ಮಕ್ಕಳ ಜೊತೆಗೆ ಭುಜ ತಟ್ಟಿ ಮಾತಾಡಿಸೋದು ಬಿಟ್ಟರೆ ಅವರನ್ನು ಯಾವುದೇ ಕಾರಣದಿಂದ ಹತ್ತಿರ ಹಚ್ಕೊಳ್ಳೋದು ಅದೆಲ್ಲ ಅವ್ರದ್ದು ಅಭ್ಯಾಸ ಇಲ್ಲ. ಅವರು ಜಾತೀಯತೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಾಮಾನ್ಯ ಜನರ ಹತ್ರ ಆಗೋದಿಲ್ಲ. ಚುನಾವಣೆ ಬಂದಾಗ, ಊರಿಗೆ ಬಂದಾಗ ನಾಯಕರ ಮಕ್ಕಳು ಭುಜ ತಟ್ಟೋದು, ಮಾಡುವ ಅಂತ ಹೇಳೋದು, ಮಾಡದೇ ಇರೋದು, ಇದನ್ನೆಲ್ಲ ನಮ್ಮ ಹಿಂದುಳಿದ ವರ್ಗದವರೆಲ್ಲ ಸ್ಟಡಿ ಮಾಡಿದ್ದಾರೆ. ಆದ್ದರಿಂದ ಅವರನ್ನು ಕಳೆದ ವಿಧಾನಸಭೆಯಲ್ಲೂ ಸೋಲಿಸಿದ್ದೀವಿ, ಇನ್ನು ಬರುವ ಲೋಕಸಭೆಯಲ್ಲೂ ಕೂಡ ಅವರನ್ನು ಹಿಂದುಳಿದ ವರ್ಗ ಸೋಲಿಸಬೇಕು ಅಂಥೇಳಿ ಈಗಾಗಲೇ ಲಿಂಬಾಳ್ಕರ್ ಅವ್ರ ಪರವಾಗಿ ಜನರು ಒಲವಿದೆ. ಏನೇ ಕಠಿಣ ಆದರೂ ಕೂಡ ಅದು ಎಷ್ಟೇ ಓಟಿನ ಮತ ಅಂತರ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಗೆಲ್ಲೋದಕ್ಕಂತೂ ತೊಂದರೆ ಇಲ್ಲ.